ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ದುಃಖದ ಸಂಗತಿಯನ್ನು ಹೇಳಕ್ಕೆ ಬಯಸ್ತೇನೆ. ಇದು ಟಿ ವಿಯಲ್ಲಿ ಬಂದಿರುವಂಥ ಒಂದು ನ್ಯೂಸು. ಹಾವೇರಿ ಜಿಲ್ಲೆಯಲ್ಲಿ ಆಗಿರುವಂಥದ್ದು, ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಇದು. ಒಂದು ಪ್ರೆಗ್ನೆಂಟ್ ಇರುವಂಥ ವುಮನ್ನು ಆಸ್ಪತ್ರೆ ಸೇರ್ಕೊತಾಳೆ. ಅಲ್ಲಿ ಆಕೆಗೆ ಸರಿಯಾದಂಥ ಕೇರಿಂಗ್ ಮಾಡ್ದೇನೆ ಅವಳು ಹೋಗಿ ಏನಪ್ಪ ಅಂತಂದರೆ ಅಲ್ಲಿ ವಾಶ್ರೂಮಲ್ಲಿ ಹೋಗಿ ಡೆಲಿವರಿ ಆಗುತ್ತೆ. ಅಲ್ಲಿ ಮಗು ಡೆತ್ ಆಗಿಬಿಡುತ್ತೆ. ಸೊ ಅವರ ಪೇಷಂಟದ್ದು ಕಡೆಯಿಂದವರು ಹೇಳೋದೇನಂತಂದರೆ, ನ್ಯೂಸ್ ಒಳಗಡೆ ಹೇಳ್ತಾ ಇರೋದು, ನೋಡಿ ನಾವು ಸರಿಯಾದ ಟೈಮಿಗೆ ಬಂದಿದ್ವಿ, ಯಾರೂ ಕೇರ್ ಮಾಡಲಿಲ್ಲ, ನರ್ಸುಗಳು ನೋಡ್ಕೊಂಡು ಸುಮ್ಮನೆ ಅಡ್ಡಾಡ್ತಾ ಇದ್ರು, ಕೇಳಿದರೆ ಡಾಕ್ಟ್ರು ಬರಬೇಕು ವೇಟ್ ಮಾಡಿ ಅಂತಂದರು. ಸ್ವಲ್ಪ ನರ್ಸುಗಳು ಏನಾದರೂ ಸ್ವಲ್ಪ ಕೇರಿಂಗ್ ತೊಗೊಂಡಿದ್ರೆ ಮಗು ಬದುಕ್ತಿತ್ತು ಅಂತ ಅವರ ವಾದ. ಅದು ನಿಜನಿದೆ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಶಸ್ತ್ರಚಿಕಿತ್ಸೆ ಜಿಲ್ಲಾ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲ ಆಕೆಗೆ ಹೈ ಬಿ ಪಿ, ಲೋ ಬಿ ಪಿ ಎಕ್ಸೆಟ್ರಾ ಇತ್ತು. ನಿಜ ಸ್ವಾಮಿ, ನಿಮಗೆ ಆಗಿದ್ರೆ ಬಿಹೈಂಡ್ ದ ರೀಸನ್ ಭಾಳ ಇದಾವೆ. ಯಾಕೆ ಈ ಥರ ಆಗ್ತಾ ಇದೆ? ನಿಮ್ಮ ಜೊತೆಗೂ ಆಗ್ಬೋದು, ನನ್ನ ಜೊತೆಗೂ ಆಗ್ಬೋದು. ಯಾರೆಲ್ಲ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಸ್ಪೆಷಲ್ ನಾನು ಹೇಳ್ತಾ ಇರುವಂಥದ್ದು ಬಿಟ್ಬಿಡಿ. ಪ್ರತಿದಿನ ಸಾಯ್ತಿರ್ತಾರೆ, ಸಾವು ನೋವು ಆಗ್ತಿರ್ತವೆ, ಸೆಕೆಂಡ್ರಿ. ಆದರೆ ಯಾಕೆ ಈ ಥರ ಆಗ್ತಾ ಇದೆ? ಯಾಕೆ ಆಗ್ತಾಯಿದೆ ಅಂತಂದರೆ, ನಮ್ಮ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಹಾಳಾಗ್ತಾ ಇದೆ. ಈಗ ಎಕ್ಸಾಮ್ ಸಮೀಪ ಇದೆ, ನರ್ಸಿಂಗ್ ಎಕ್ಸಾಮ್ ಸಮೀಪ ಇದ್ದಾವೆ. GNM ನರ್ಸಿಂಗು, BS ನರ್ಸಿಂಗು, ಪ್ಯಾರಾಮೆಡಿಕಲ್, ಇವು ಮೂರು ಬ್ಯಾಕ್ಬೋನ್ ರೀ. ಇವು ಮೆಡಿಕಲ್ದು ಬ್ಯಾಕ್ಬೋನ್, ಹಾಸ್ಪಿಟಲ್ ಬ್ಯಾಕ್ಬೋನ್. ಇವು ಮೂರು ಇವುಗಳನ್ನು ಕಾಪಿ ಸೆಂಟರ್ಗಳು, ಕಾಲೇಜುಗಳು ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆಂಟ್ ಬರ್ತಾ ಇಲ್ಲ ವಿದ್ಯಾರ್ಥಿಗಳ ಹತ್ರ. ಈಗ ಎಲ್ಲರೂ ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಎಮರ್ಜೆನ್ಸಿ ಅಂತ ಏನಾದರೂ ಬಂದರೆ ಧೈರ್ಯನೇ ಬರೋದಿಲ್ಲ ರೀ. ಮಾತಾಡೋಕೆ ಫಸ್ಟ್ ಆಫ್ ಆಲ್ ಮಾತಾಡೋದೇ ಗೊತ್ತಿಲ್ಲ ಜನರ ವಿದ್ಯಾರ್ಥಿಗಳಲ್ಲಿ. ಈಗ ಯಾವುದೋ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದು ಪೇಷಂಟ್ ಬಂದಾಗ ಅದಕ್ಕೆ ಏನು ಕೇರಿಂಗ್ ಮಾಡಬೇಕು? ಕಲಿತ್ರೆ ಬಂದಿತ್ತಲ್ಲ, ಎಲ್ಲರೂ ಕಾಪಿ ಹೊಡೆದು ಸುಮ್ಮನೆ ಹಾಗೆ ಕೆಲಸ ಮಾಡ್ತಾ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ. ಎಮರ್ಜೆನ್ಸಿ ಬಂದಾಗ ಅದನ್ನು ಕ್ರಿಟಿಕಲ್ ಕೇರ್ಗಳನ್ನು ಯಾವ ರೀತಿ ತಗೋಬೇಕು ಗೊತ್ತಿಲ್ಲ. ಯಾವ ರೀತಿ ಅದನ್ನು ನಾಲೆಜ್ ಯೂಸ್ ಮಾಡಿಕೊಂಡು ಅದನ್ನು ಸೇವ್ ಮಾಡಬೇಕು, ಪ್ರಾಣವನ್ನು ಹೇಗೆ ಬದುಕಿಸ್ಬೇಕು ಅನ್ನೋದೊಂದು ಸ್ಕಿಲ್ ಇಲ್ಲ. ಸುಮ್ಮನೆ ಕೆಲಸ, ಡೈರೆಕ್ಟ್ ಎಕ್ಸಾಮ್ ಹೋಗೋದು, ಕೆಲಸ ಮಾಡ್ತಿರೋದು. ಕೆಲಸ ಎಲ್ಲರಿಗೂ ಬರುತ್ತೆ. 10th ಫೇಲ್ ಆದವನಿಗೂ ಕೂಡ ನಿಮ್ಮ ಕೆಲಸ ಅವನಿಗೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ನೀವು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಕ್ವಾಲಿಫಿಕೇಶನ್ ಎದಕ್ಕಿದೆ? ಕಲಿತು ಬಂದವರಿಗೂ ಕಲಿದೇ ಇಲ್ಲವರಿಗೂ ವ್ಯತ್ಯಾಸ ಇದೆ. ಇವತ್ತು ಹಾವೇರಿಯಲ್ಲಿ ಆಗಿರೋದು ಅದೇ. ಅನ್ಎಜುಕೇಟೆಡ್ ಇದಾರೆಲ್ಲ, ಅದಕ್ಕೆ ಈ ಥರ ಆಗಿದೆ. ಇಲ್ಲೆಲ್ಲ ಅಲ್ಲೆಲ್ಲ ಬರೀ ಸರ್ಟಿಫಿಕೇಟ್ ತೊಗೊಂಬಂದ್ರೆ ಅವರು ಎಲ್ಲ ಕಾಪಿ ಹೊಡೆದ ಪಾಸ್ ಬಂದಾರ ಅಂತ ಅನಿಸುತ್ತೆ ನನಗೆ. ಹಿಂಗೆ ಒಂದು ಕಡೆ ಆಗಿಲ್ಲ, ಎಲ್ಲ ಕಡೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ. ಯಾಕೆಂದರೆ ಒಂದು ಕಮ್ಯುನಿಕೇಷನ್ ಇಲ್ಲ. ಹುಬ್ಬಳ್ಳಿಯಲ್ಲಿ ಒಂದಾಯಿತು, ಸುಚಿರಾಯಲ್ಲಿ ಅವ್ರಿಗೆ ದುಡ್ಡು ತುಂಬಿದ್ರೆ ಮಾತ್ರ ನಾವು ಹಾಸ್ಪಿಟ್ಲ್ ಹಾಕ್ಕೊಂತೀವಿ. ಅವರು ಫಸ್ಟ್ ಆಫ್ ಆಲ್ ಡಾಕ್ಟ್ರೇ ಅಲ್ಲ. ಅವರು ಯಾರು ಹೇಳಿದಾರಲ್ಲ ಈ ಮಾತನ್ನು, ಅವರು ಡಾಕ್ಟ್ರೇ ಅಲ್ಲ. ಯಾಕೆ ಹೀಗಾಗ್ತಾಯಿದೆ? ಎಲ್ಲ ಕಾಪಿ ಹೊಡೆದು ಬರ್ತಾ ಇದ್ದಾರೆ. ಎಲ್ಲ ಕಾಪಿ ಹೊಡೆದು ಪಾಸ್ ಆಗ್ರಿ, ಬರೆದಿಟ್ಟುಕೋರಿ. ಯಾರು ಈಗೇನು ಎಜುಕೇಷನ್ ಸಿಸ್ಟಮ್ ಹಾಳಾಗ್ತಿದೆಯಲ್ಲ, ಮೆಡಿಕಲ್ ಎಜುಕೇಷನ್, ಈ ಒಂದು 5 ವರ್ಷದಿಂದ ಫುಲ್ಲು ಕಾಪಿ ಮೇಲೆ ವಿದ್ಯಾರ್ಥಿಗಳು ಡಿಪೆಂಡ್ ಇದಾರಲ್ಲ. ನಾಳೆ ನಿಮ್ಮ ಅವನತಿಗೆ ನೀವೇ ಕಾರಣ. ನಿಮ್ಮ ಮನೆಯಲ್ಲಿ ಏನಾರು ಆಗಿರ್ತೈತಲ್ಲ, ಅವಾಗ ಯೋಚನೆ ಮಾಡ್ಕೋರಿ. ಅವರು ಕಾಪಿ ಹೊಡೆದ ಬಂದಾರ, ಡಾಕ್ಟ್ರುಗಳು, ಅವರು ನರ್ಸ್ಗಳು ಕಾಪಿ ಹೊಡೆದ ಬಂದಾರ. ಅವ್ರದ್ದೇನು ತಪ್ಪಿಲ್ಲ, ಅವರು ನಮ್ಮಂಗೆ ಬಂದಾರ, ಸುಮ್ಮನಾಗಿ ಬಿಡ್ರಿ. ಅಂದ್ರೇ ಏನಪ್ಪ ಅಂತಂದರೆ ನೀವು ಮಾಡಿದ ತಪ್ಪಿಗೆ ನೀವು ಅರ್ಥ ಮಾಡೋಕೆ ಗೊತ್ತಾಗುತ್ತೆ. ಅಲ್ಲ, ಅದು ನಾನು ಟ್ರೈ ಮಾಡಿದೆ ಕೇಳೋಕ್ಕಲ್ಲಿ ನರ್ಸ್ ಅಂತೇಳಿ. ನರ್ಸ್ ಪ್ರಾಬ್ಲಮ್ ಆಗಿದೆ, ಡಾಕ್ಟ್ರ್ ಪ್ರಾಬ್ಲಮ್ ಆಗಿದೆ, ಎಲ್ಲರದ್ದು ಪ್ರಾಬ್ಲಮ್ ಇದೆ ಅಲ್ಲಿ. ಆನ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಫೇಲ್ಯೂರ್ ಅಂದರೆ ಸ್ಟಡಿನ ಮಾಡ್ತಿಲ್ರಿ ಯಾರು. ಎಲ್ಲರೂ ಕಾಪಿ ಹೊಡೆದು ಪಾಸ ಅಂತಾರೆ. ಕಷ್ಟ ರೀ. ಹಿಂಗಾದ್ರೆ ತುಂಬ ಕಷ್ಟ. ಯಾರೆಲ್ಲ ಅಭ್ಯರ್ಥಿಗಳು ಎಕ್ಸಾಮ್ ಬರಿತಾ ಇದ್ದೀರಿ, ಕಾಪಿದಿಂದ ನೀವು ಹೊಡೆದು ಪಾಸ್ ಆಗೋದ್ರಿಂದ ಸರ್ಟಿಫಿಕೇಟ್ ತೊಗೊಂಡು ಹೋದ್ರಿಂದ ಏನು ನಿಮ್ಮದು ನೋಬೆಲ್ ಪ್ರೈಸ್ ಕೊಡೋಂಗಿಲ್ಲ. ನಿಮಗೆ ಒಂದು ಜೀವವನ್ನು ಬದುಕಿಸುವಂಥ ಅಲ್ಲ. ನೀವು ಕಲಿತೇನು ಉಪಯೋಗ ರೀ? ಜೀವನ ಬದುಕಿಸೋಕ್ಕಾಗಲಿಲ್ಲ ಅಂತಂದ್ರೆ, ನೀವು ಕಲಿತಿರೋದು ಜೀವವನ್ನು ಬದುಕಿಸ್ಲಿಕ್ಕೆ. ಅದನ್ನೇ ಆಗಲಿಲ್ಲಪ್ಪ ಅಂತಂದರೆ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡಬೇಕು? ನಿಮ್ಮ ಒಂದು ಹಣೆಪಟ್ಟಿ, ಕಲ್ತಿರೋ ಹಣೆಪಟ್ಟಿ ತೊಗೊಂಡು ಏನು ಮಾಡಬೇಕು ಅನ್ನೋ ನಾನು ನೋಡಿರಿ. ಎಲ್ಲ ಈಗೇನು ಎಕ್ಸಾಮ್ ಬರಿತಿದ್ದಾರೆ ನಿಮ್ಮ ಕೈಲಿದೆ. ಓಕೆ, ಬೀಳ್ರಿ. ನಾಚಿಕಿಲ್ಲದಂಥ ಸಂಸ್ಥೆಗಳು ಇದಾವೆ, ಕಾಪಿ ಮಾಡಿಸ್ತಾರೆ. ನಾಚಿಕಿಲ್ಲದಂಥ ಸಂಸ್ಥೆಗಳಲ್ಲಿ ನೀವು ನಾಚಿಗೇಡಿ ಆಗ್ತೀರಪ್ಪ ಅಂತಂದರೆ
ನಾಚಿಕೆ ಇಲ್ಲದ ವಿದ್ಯಾರ್ಥಿಗಳು, ನಾಚಿಕೆ ಇಲ್ಲದ ಸೊಸೈಟಿಯಲ್ಲಿ ಸರ್ವಿಸ್ ಕೊಡಕ್ಕೆ ಹೋಗ್ತೀರಪ್ಪ ಅಂತಂದರೆ ಏನು ಹೇಳಕ್ಕೆ ಬರೋದಿಲ್ಲ, ಕರ್ಮ ಅಷ್ಟೇ.